ಒಂದ್ ಕಡೆ SIT ಇಂದ ನೋಟಿಸ್ ನೀಡಲಾಗಿದೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ ಅವರು, ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ನಡೆಯುವ ತನಿಖೆ ನಡೆಯುತ್ತೆ. SIT ತನಿಖೆ ಮತ್ತಷ್ಟು ಚುರುಕಾಗ್ತಾ ಸಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಮತ್ತು ದೇವರಾಜೇಗೌಡರಿಗೂ ಕೂಡ ಕಂಟಕ ಎದುರಾಗುವ ಸಾಧ್ಯತೆ, ಇಬ್ಬರ ವಿರುದ್ಧವೂ ಕೂಡ ಕೇಸ್ ದಾಖಲಾಗೋದು ಗ್ಯಾರಂಟಿ. ಆ ದೃಶ್ಯಗಳನ್ನ ಹರಿಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಹಾಗೆ ದೇವರಾಜೇಗೌಡ ಅವರ ವಿರುದ್ಧವಾಗಿಯೂ ಕೂಡ ಪ್ರಕರಣ ದಾಖಲಾಗೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ವಿಡಿಯೋ ಶೇರ್ ಮಾಡೋದು ಕೂಡ ಕಾನೂನು ಬಾಹಿರ. ಪ್ರಜ್ವಲ್ ಫೋನ್ನಿಂದ ಕಾಪಿ ಮಾಡಿದ್ದಾಗಿ ಕಾರ್ತಿಕ್ ಹೇಳಿದ್ದಾರೆ. ಕಾಪಿ ಆದ ನಂತರದಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಹಂಚಿಕೆ ಆಗಿರೋದು ಕೂಡ ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಇವರಿಬ್ಬರಿಗೂ ಕೂಡ ಕಾನೂನಾತ್ಮಕ ಸಂಕಷ್ಟ. ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಡ್ರೈವರ್, ಮತ್ತೊಂದು ಕಡೆಯಲ್ಲಿ ದೇವರಾಜೇಗೌಡರು, ಇಬ್ಬರ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ಕೇವಲ ಕೃತ್ಯ ಎಸಗಿದ್ದಾರೆ ಅನ್ನೋ ಆರೋಪ ಹೊತ್ತವರು ಮಾತ್ರವಲ್ಲ, ಆ ವಿಡಿಯೋಗಳನ್ನು ಶೇರ್ ಮಾಡಿದವ್ರಿಗೂ ಕೂಡ ಕಾನೂನಾತ್ಮಕ ಸಂಕಷ್ಟ ತಪ್ಪೋದಿಲ್ಲ ಅನ್ನೋ ರೀತಿಯ ವಿಶ್ಲೇಷಣೆ ಹೊರಬರ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸ್ಮಿತಾ, ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರು ಈ ಒಂದು ಮಹಿಳೆಯರನ್ನ, ಸಂತ್ರಸ್ತೆಯರನ್ನ ಒಂದು ತಮ್ಮ ಪ್ರಭಾವವನ್ನು ಬಳಸ್ಕೊಂಡಿದ್ದಾರೋ, ಅವರು ಎಷ್ಟು ಅಪರಾಧವನ್ನು ಮಾಡಿದಾರೋ ಅಥವಾ ಎಷ್ಟು ಆರೋಪವನ್ನು ಹೊತ್ತಿದ್ದಾರೋ ಅಷ್ಟೇ ಆರೋಪ ಈ ಒಂದು ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಏನು ಮಹಿಳೆಯರ ಘನತೆಗೆ ಧಕ್ಕೆ ತರುವಂಥದ್ದು ಒಂದು ಕಡೆ. ಆದರೆ ಇದರಿಂದ ಸಾಕಷ್ಟು ಜನ ಏನು ಆತ್ಮಹತ್ಯೆಗಾದರೂ ಶರಣಾಗ್ಬೋದು ಅಥವಾ ಅವ್ರಿಗೆ ಗೌರವ ಹೋಯಿತು ಅಂತೇಳಿ ಅವರು ಸಮಾಜದ ಮುನ್ನೆಲೆಗೆ, ಸಮಾಜದಲ್ಲಿ ಬದುಕಲಿಕ್ಕೆ ಅಸಾಧ್ಯವಾದಂಥ ಮತ್ತು ಒಂದು ಸಾಮಾಜಿಕ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹೀಗಾಗಿ ಭಾರತೀಯ ಕಾನೂನಲ್ಲಿ ಇಂಥ ಒಂದು ವಿಡಿಯೋಗಳನ್ನು ಹರಿಬಿಡೋದಕ್ಕೆ ಏನೀಗಾಗಲೇ IPC ಸೆಕ್ಷನ್ 293 ಮತ್ತು ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 67 ಇದೆ. ಇದರ ಪ್ರಕಾರ ಇದು ಅಪರಾಧ. ಹೀಗಾಗಿ SIT ಅಧಿಕಾರಿಗಳು ಸುಮೋಟೋ ಪ್ರಕರಣ ದಾಖಲಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ರಾಜ್ಯ ಮಹಿಳಾ ಆಯೋಗ ಇರ್ಬೋದು ಅಥವಾ ರಾಷ್ಟ್ರೀಯ ಮಹಿಳಾ ಆಯೋಗ ಇರ್ಬೋದು, ಪ್ರಮುಖವಾಗಿ ಹೆಸರಿಸಿರ್ತಕ್ಕಂಥದ್ದು. ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರ ಫೋಟೋಗಳು ಹೊರಗಡೆ ಬರ್ತಾ ಇದ್ದರೆ ಇವರ ಸಾಮಾಜಿಕ ಜೀವನ ಹೇಗಾಗಬೇಕು ಅನ್ನೋದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೊಂಡು ಒಂದು ತನಿಖೆಯನ್ನು ಮಾಡಲಿಕ್ಕೆ ಶುರುವಾದರೆ ಈಗಾಗಲೇ ಮಾಜಿ ಚಾಲಕ ಕಾರ್ತಿಕ್ ಹಾಗೇನೆ ಏನು ದೇವರಾಜೇಗೌಡ ಇವರಿಬ್ಬರ ನಡುವೆ ಒಂದು ವಿಡಿಯೋಗಳು ವಿನಿಮಯ ಆಗಿರೋದ್ರ ಬಗ್ಗೆ ಈಗಾಗಲೇ ಕಾರ್ತಿಕ್ ತಮ್ಮ ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು, ಅಲ್ಲದೆ SIT ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಶೀಘ್ರದಲ್ಲೇ ಇವ್ರ ಮೇಲೆ ಪ್ರಕರಣ ದಾಖಲಿಸಿ ಇವರನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇವತ್ತು ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಜೆಪಿಯಿಂದ ನೇಹಾಸ್ತ್ರ ಪ್ರಯೋಗ ಆಗ್ತಾ ಇರೋ ನೇಹಾ ಮನೆಗೆ ಅಮಿತ್ ಶಾ ಅವರು ಇವತ್ತು ಸಂಜೆ ಭೇಟಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ ನೇಹಾ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಅಮಿತ್ ಶಾ ಹೇಳಿಕ್ಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರವನ್ನ ಯಾವ ರೀತಿ ಮಣಿಸಬೇಕು ಆ ಎಲ್ಲ ರೀತಿಯ ಪ್ಲಾನ್ಗಳನ್ನ ಈಗ ಮಾಡಲಾಗ್ತಾ ಇದೆ. ಲೋಕಸಮರದಲ್ಲಿ ಬಿಜೆಪಿಯಿಂದ ಈಗ ನೇಹಾ ಹತ್ಯಾಸ್ತ್ರವನ್ನ ಬಳಸಲಾಗ್ತಾ ಇದೆ. ರಾಜ್ಯ ಬಿಜೆಪಿಯು ಕೂಡ ಅಮಿತ್ ಶಾ ಅವರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಲಿಕ್ಕಿದೆ. ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯ ಅಖಾಡದಲ್ಲಿ ಬಹು ಚರ್ಚಿತ ಮತ್ತು ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇರೋದು ಬಿಜೆಪಿ ಇದೇ ನೇಹಾ ಹಿರೇಮಠ್ ಮರ್ಡರ್ ಕೇಸನ್ನ. ಲೋಕ ಅಖಾಡಕ್ಕೆ ಮತ್ತೆ ನಾಯಕರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ 14 ಲೋಕಸಭಾ ಕ್ಷೇತ್ರವನ್ನ ಶತಾಯಗತಾಯವಾಗಿ ಗೆಲ್ಲೇಬೇಕು ಅಂತ ಹೇಳಿ ಬಿಜೆಪಿ ಒಂದು ಕಡೆ ಪಣ ತೊಟ್ಟಿದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಹದಿನಾಲ್ಕು ಲೋಕ ಕ್ಷೇತ್ರಗಳ ಮೇಲೆ ಬಿಜೆಪಿ ಚಾಣಕ್ಯ ಕಣ್ಣು. ಲಿಂಗಾಯತರ ಕೋಟೆಗೆ ಅಮಿತ್ ಶಾ ಭರ್ಜರಿ ಎಂಟ್ರಿ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ನೇಹಾಸ್ತ್ರ ಪ್ರಯೋಗ. ಎರಡನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಜೋರಾಗಿದೆ. 14 ಲೋಕಸಭಾ ಕ್ಷೇತ್ರಗಳ ಕಬ್ಜಾಗೆ ಘಟಾನುಘಟಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಲೋಕ ಅಖಾಡಕ್ಕೆ ಮತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಲಿಂಗಾಯತರ ಕೋಟೆಗಳಲ್ಲಿ ಮತ ಬೇಟೆಯನ್ನ ನಡೆಸಲಿದ್ದಾರೆ.
ಕರುನಾಡಲ್ಲಿ ಚಾಣಕ್ಯನ ಅಬ್ಬರ ಜೋರಾಗಿದ್ದು ಅಮಿತ್ ಶಾ ಭರ್ಜರಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಬಿಜೆಪಿ ಚಾಣಕ್ಯನ ರಾಜ್ಯ ಶಿಕಾರಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಧ್ಯಾಹ್ನ 3:15ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಆಗಮಿಸುತ್ತಾರೆ. ಮಧ್ಯಾಹ್ನ 3:20ಕ್ಕೆ ಹುಬ್ಬಳ್ಳಿಯಿಂದ ರಾಣೆಬೆನ್ನೂರಿಗೆ ಪ್ರಯಾಣವನ್ನ ಕೈಗೊಳ್ತಾರೆ. ಸಂಜೆ 5:30ಕ್ಕೆ ರಾಣೆಬೆನ್ನೂರಿನಿಂದ ವಾಪಸ್ ಹುಬ್ಬಳ್ಳಿಗೆ ಬರ್ತಾರೆ. ಸಂಜೆ 5:45ಕ್ಕೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ 6:45ಕ್ಕೆ ಬಹಿರಂಗ ಸಮಾವೇಶ ಮುಕ್ತಾಯವಾಗುತ್ತೆ. ಅಲ್ಲಿಂದ 7:10ಕ್ಕೆ ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ನೇಹಾ ಕೊಲೆ ಆರೋಪಿಯಾದ ಫಯಾಜ್ ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಹುಬ್ಬಳ್ಳಿ ಕೋರ್ಟ್ಗೆ ನಿನ್ನೆ ಅಧಿಕಾರಿಗಳು ಹಾಜರುಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಫಯಾಜ್ಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ಲೋಕ ಸಮರದಲ್ಲಿ ಕೇಸರಿ ಬಾವುಟ ಹಾರಿಸಲು ನೇಹಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಯಡಿಯೂರಪ್ಪ ಅವರು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. 28ಕ್ಕೆ 28 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುತ್ತೆ. ಇವತ್ತು ರಾಜ್ಯಕ್ಕೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾವು ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಶಿವಮೊಗ್ಗದಲ್ಲಿ. ಇದೇ ಸಂದರ್ಭದಲ್ಲಿ ರಾಘವೇಂದ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ. ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಆರಂಭ ಆಗುತ್ತೆ ಅಂತಾನೂ ಹೇಳಿದ್ದಾರೆ. 48ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಅವರು ಸುಮಾರು 2.5 ಲಕ್ಷ ಹೆಚ್ಚಿನ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಗೆಲ್ಲೋದು ನಿಶ್ಚಿತ. ದೇವದುರ್ಲಭವಾದಂಥ ಒಂದು ವಾತಾವರಣ ಇದೆ. ಎಲ್ಲಿ ನೋಡಿದ್ರು ಪ್ರಧಾನಿ ನರೇಂದ್ರ ಮೋದಿಜಿ ಬಗ್ಗೆ, ದೇವೇಗೌಡರ ಬಗ್ಗೆ ಜನ ಅಭಿಮಾನ ಇಟ್ಕೊಂಡಿದ್ದಾರೆ. ಇದೆಲ್ಲವೂ ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ದೊಡ್ಡ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾಳೆಯಿಂದ ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಾ ಇದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ನಾಯಕರು ಸ್ವತಃ ಕುಮಾರಸ್ವಾಮಿಯವರು, ದೇವೇಗೌಡರು ಸಹ ಈ ವಯಸ್ಸಿನಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಇದೆಲ್ಲದ ಪ್ರತಿಫಲ ಇವತ್ತು ಕರ್ನಾಟಕದಲ್ಲಿ ಎಳ್ಕೊಂಡಿದ್ದಾರೆ. ಪದೇ ಪದೇ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಪಕ್ಷಕ್ಕೂ ಒಂದು ಕಡೆ ಮುಜುಗರವನ್ನ ಕೂಡ ಉಂಟು ಮಾಡ್ತಾ ಇದೆ. ಚಿಕ್ಕೋಡಿಯಲ್ಲಿ ಪ್ರಧಾನಿ ಬಗ್ಗೆ ಅಸಭ್ಯವಾಗಿ ಮಾತುಗಳನ್ನಾಡಿದ್ದಾರೆ. ಈಗಿನ ಯುವಕರು ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅಂತಾರೆ. ಇಲ್ಲೇನಾದ್ರೂ ಸಮಸ್ಯೆ ಆದ್ರೆ ಮೋದಿ ಬರೋದಿಲ್ಲ ಅಂತ ಹೇಳಿ ರಾಜಕಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಡವಟ್ಟಿನ ಮಾತುಗಳನ್ನಾಡಿದ್ದಾರೆ. ಮಾತಿನ ಬರದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಹಿರಿಯ ಶಾಸಕ ರಾಜು ಕಾಗೆ. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರು ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗೆ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಏನಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬೇರೆ. ಅದಕ್ಕೆ ಬೇಕಾಗಿಲ್ಲ. ಅದು ನಾವು ಹೆಂಗೆ ಮಾತಾಡಿದ್ರೆ ಹಂಗೆ ನಡ್ಕೋತಾನೆ ಗೌಡ್ರ ಮಂಗಾವತಿ ಗೌಡ್ರ. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರು ಇಲ್ಲ. ಇದೊಳ್ಳೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರು ಇಲ್ಲ. ಇದೊಳ್ಳೆ ಗತಿ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ ತೊಂದ್ರೆ ನೆಕ್ಕಾಗ್ತದೆ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಇಲ್ಲಿ ಯಾರು ನಿಂತಾರು ಇವು ಅವ್ರ ಹೇಳ್ತಾರ.